ಜಾತ್ರೆ ಸಾಂಗವಾಗಿ ಜರುಗಲು ಎಲ್ಲರ ಸಹಕಾರ ಬೇಕು. ಭೀಮಣ್ಣ ನಾಯ್ಕ ಮನವಿ. ಶ್ರೀ ಮಾರಿಕಾಂಬಾದೇವಿಯ ಜಾತ್ರೆ ಸಾಂಗವಾಗಿ ನಡೆಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ನಗರದ ತಾಲೂಕಾ ಆಡಳಿತ ಸೌಧದಲ್ಲಿ ಆಯೋಜಿಸಿದ್ದ ಮಾರಿಕಾಂಬಾದೇವಿಯ ಜಾತ್ರೆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಮಾರಿಕಾಂಬಾದೇವಿಯ ಜಾತ್ರೆಯು ಸಾಂಗವಾಗಿ ನಡೆಯಲು ಎಲ್ಲರೂ ಸಹಕಾರ ನೀಡಬೇಕು. ಅಧಿಕಾರಿಗಳು ಹಾಗೂ ದೇವಸ್ಥಾನದವರಿಂದ ಮಾತ್ರ ಜಾತ್ರೆಯನ್ನು ಸಾಂಗವಾಗಿ ನಡೆಸಲು ಸಾಧ್ಯವಿಲ್ಲ ಎಂದರು. ಜಾತ್ರೆ ಪ್ರಾರಂಭಕ್ಕಿಂತ ಮೊದಲು ರಸ್ತೆ ಕಾಮಗಾರಿ ಮುಗಿಸುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ನೀರಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ಈಗಾಗಲೇ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ. ನೀರಿನ ಅಭಾವವಾಗದಂತೆ ನೋಡಿಕೊಳ್ಳಬೇಕು. ಜಾತ್ರೆ ಮುಗಿಯುವವರೆಗೂ ಶಿರಸಿ ನಗರಕ್ಕೆ ಪ್ರತಿದಿನ ನೀರು ಸರಬರಾಜು ಮಾಡಬೇಕು. ಜಾತ್ರೆಯ ಜವಾಬ್ದಾರಿಯ ಬಗ್ಗೆ ತಂಡವನ್ನು ರಚಿಸಿ ಜವಾಬ್ದಾರಿ ನೀಡಿದರೆ ಅನುಕೂಲವಾಗುತ್ತದೆ. ಶಿರಸಿಯನ್ನು ಪ್ರವೇಶಿಸುವ ಎಲ್ಲ ರಸ್ತೆಗಳಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜಾತ್ರಾ ಚಪ್ಪರದ ತಯಾರಿಯನ್ನು ಭದ್ರವಾಗಿ ನಿರ್ಮಿಸಬೇಕು ಎಂದರು. ಸಿಪಿಐ ಶಶಿಕಾಂತ್ ವರ್ಮ ಮಾಹಿತಿ ನೀಡಿ, ಜಾತ್ರೆ ಭದ್ರತೆಗಾಗಿ 970 ಪೊಲೀಸರ ನಿಯೋಜನೆ ಮಾಡಿಕೊಂಡಿದ್ದೇವೆ. ಪಾರ್ಕಿಂಗ್, ಜಾತ್ರಾ ಚಪ್ಪರ, ಕುಡಿಯುವ ನೀರು ಹಾಗೂ ಮಾರ್ಗಗಳ ನೀಲನಕ್ಷೆ ಸಿದ್ಧಪಡಿಸಿದ್ದೇವೆ. ವಿಶೇಷ ಕಮಾಂಡೋ ಪಡೆ ರಚನೆ ಮಾಡಲಾಗಿದೆ. ಕಳ್ಳತನ ನಿಯಂತ್ರಣ ಮಾಡಲು ಸ್ಪೆಷಲ್ ಕ್ರೈಮ್ ಫೋರ್ಸ್ ರಚನೆ ಮಾಡಲಾಗಿದೆ. ಶಿರಸಿ police.in ಆ್ಯಪ್ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಇರಲಿದೆ ಎಂದರು. ಜಾತ್ರೆ ಪ್ರಯುಕ್ತ 200 ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿನಿ ಮಂಡಳಿಯ ಅಧ್ಯಕ್ಷ ರವೀಂದ್ರ ನಾಯ್ಕ ಮಾತನಾಡಿ, ಜಾತ್ರೆಗೆ ಸಾಕಷ್ಟು ವಾಹನಗಳು ಬರುತ್ತವೆ. ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೆಚ್ಚಿನ ವ್ಯವಸ್ಥೆಯನ್ನು ನಗರಸಭೆ ಮಾಡಿಕೊಡಬೇಕಿದೆ. ಕಳೆದ ಬಾರಿ ಮಾಡಿದಂತೆ ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆ ಮಾಡಬೇಕಿದೆ. ಬಂದ ಭಕ್ತರಿಗೆ ಅನ್ನಪ್ರಸಾದ ವಿತರಣೆಯನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಮಾಡಲಾಗುತ್ತಿದೆ. ರಥ ಹೊರಡುವ ಪೂರ್ವದಲ್ಲಿ ಜನದಟ್ಟಣೆಯಾಗುತ್ತದೆ. ಆದ್ದರಿಂದ ಪೊಲೀಸ್ ಭದ್ರತೆ ಒದಗಿಸಬೇಕು. ಹೆಚ್ಚಿನ ಸಿಸಿಟಿವಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದರು. ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಡಿವೈಎಸ್ಪಿ ಮುತ್ತಪ್ಪ ಪಾಟೀಲ್, ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ರವೀಂದ್ರ ನಾಯ್ಕ ಸೇರಿ ಹಲವರು ಹಾಜರಿದ್ದರು. ಈ ಜಾತ್ರೆಯನ್ನು ನಾವೆಲ್ಲರೂ ಸೇರಿ ಬಹಳ ಅರ್ಥಪೂರ್ವಕವಾಗಿರ್ತಕ್ಕಂಥ ಸರಿಯಾದ ರೀತಿಯಲ್ಲಿ ನಡೆಸಿಕೊಡುವಂಥದ್ದು ಮಾರಿಕಾಂಬಾ ಅಧ್ಯಕ್ಷರು, AC ಅವರು, ತಹಸೀಲ್ದಾರರು, ನಮ್ಮ ಎಲ್ಲ ಪೊಲೀಸ್ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ನಾವು ಸೇರಿದ್ದೀವಿ. ಈ ಜಾತ್ರೆಯನ್ನು ಬರೀ ಅಧಿಕಾರಿಗಳಿಂದ ಮತ್ತು ನಮ್ಮ ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಜಾತ್ರಾ ಮಹೋತ್ಸವ 2024. ರಾಜ್ಯದ ಪ್ರತಿಷ್ಠಿತ ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಬರುವ ದಿನಾಂಕ 19/3/2024 ರಿಂದ 27/3/2024 ರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ. ಶ್ರೀ ಮಾರಿಕಾಂಬಾ ನಮೋ, ಜನನಿ ಕರುಣಾಳು ತಾಯೇ ನಮೋ. ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆ ಬುಧವಾರ ದಿನಾಂಕ 20/3/2024 ರಂದು ಬೆಳಿಗ್ಗೆ 7:27ಕ್ಕೆ ಆರಂಭಗೊಳ್ಳುವುದು. ದಿನಾಂಕ 21/3/2024 ರಿಂದ 26/3/2024 ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಿಗ್ಗೆ 5 ರಿಂದ ರಾತ್ರಿ 10 ತನಕ ಹಾಗೂ 27/3/2024 ಬುಧವಾರದಂದು ಬೆಳಿಗ್ಗೆ 10:15 ಗಂಟೆಯವರೆಗೆ ಮಾತ್ರ ನಡೆಯಲಿದೆ. ನಾಡಿನ ಸಕಲ ಭಕ್ತರಿಗೂ ಆದರದ ಸ್ವಾಗತ. ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆಗೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ.
ವಿಶೇಷ ಸೂಚನೆ: ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ 3ರಿಂದ ಪ್ರಾರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ 14/3/2024 ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು. ಶ್ರೀದೇವಿಗೆ ಹರಕೆಗೆ ಬಂದ ಸೀರೆ, ಕಣ ಹಾಗೂ ಇತರೆ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 4ರಿಂದ 8 ಗಂಟೆಯವರೆಗೆ ಮತ್ತು ರಾತ್ರಿ 10 ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು. ದಿನಾಂಕ 19/3/2024 ರಾತ್ರಿ ಮತ್ತು 20/3/2024 27/3/2024 ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಜನನಿ ಕರುಣಾಳುತ್ತಾಯೇ ನಮೋ, ಶ್ರೀ ಮಾರಿಕಾಂಬಾ ನಮೋ, ಜನನಿ ಕರುಣಾಳುತ್ತಾಯೇ ನಮೋ. ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ಸುದೇಶ್ ಗಿರಿಜಾ ಜೋಗ್ಲೇಕರ್ ಉಪಾಧ್ಯಕ್ಷರು, ಶ್ರೀ ರವೀಂದ್ರ ಗಣಪತಿ ನಾಯ್ಕ್ ಅಧ್ಯಕ್ಷರು, ಶ್ರೀ ಸುಧೀರ್ ಶಿವಪ್ಪ ಹಂದ್ರಾಳ್ ಧರ್ಮದರ್ಶಿಗಳು, ಶ್ರೀಮತಿ ವತ್ಸಲಾ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು, ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು, ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು, ಅರ್ಚಕರು ಹಾಗೂ ಸಿಬ್ಬಂದಿ ವರ್ಗದವರು. ಹುಲುಸಾದ ಬೆಳೆಯಾಗಿ ಹೊಲದಲ್ಲಿ ನಟಿಸು, ಮಡಿಲಲ್ಲಿ ಮಗುವಾಗಿ ಮನೆತನವ ಬೆಳೆಸು. ಮಂಗಳವಾರ ರಾತ್ರಿ ನಡೆದ ಶ್ರೀ ಮಾರಿಕಾಂಬಾ ದೇವಿಯ 3ನೇ ಹೊರಬೀಡು ಉತ್ಸವ. ನಾಡಿನ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಆಚರಣೆಯ 3ನೇ ಹೊರಬೀಡು ಸಾಂಪ್ರದಾಯಿಕ ವಿಧಿವಿಧಾನಗಳೊಡನೆ ಮಂಗಳವಾರ ರಾತ್ರಿ ನಡೆಯಿತು. ಮಂಗಳವಾರ ರಾತ್ರಿ ನಡೆದ ಪೂರ್ವ ದಿಕ್ಕಿನ 3ನೇ ಹೊರಬೀಡಿನಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟ ಶ್ರೀದೇವಿಯ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕಿಯು ಮರ್ಕಿದುರ್ಗಿ ದೇವಸ್ಥಾನಕ್ಕೆ ಹೋಗಿ ಜಾತ್ರಾ ಗದ್ದುಗೆಗೆ ತಲುಪಿ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಬನ್ನಿಕಟ್ಟೆಗೆ ಆಗಮಿಸಿತು. ಬನ್ನಿಕಟ್ಟೆಯಲ್ಲಿ ಶ್ರೀದೇವಿಯ ಪೂಜಾ ಕೈಂಕರ್ಯ ಹಾಗೂ ಉತ್ಸವಗಳ ಆಚರಣೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಬಾಬುದಾರ ಕುಟುಂಬಗಳು ತಂದ ಸಾಂಪ್ರದಾಯಿಕ ಪಡಲಿಯೊಡನೆ ಪೂಜಿಸಲಾಯಿತು. ಕ್ಷಯ ರೋಗದ ಬಗ್ಗೆ ಉದಾಸೀನ ಬೇಡ, ಕಿರಣಾ ಭಟ್. ಕ್ಷಯ ರೋಗದ ಬಗ್ಗೆ ಉದಾಸೀನ ಬೇಡ, ಅವರನ್ನು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ರೋಗ ಗುಣಪಡಿಸಿ ಕ್ಷಯ ಮುಕ್ತ ಪಂಚಾಯಿತಿ ಮಾಡಬಹುದು ಎಂದು ಶಿರಸಿ ತಾಲೂಕಿನ ಬಿಸಿಲುಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಿರಣಾ ಭಟ್ ಅಭಿಪ್ರಾಯಪಟ್ಟರು. ಅವರು ಶಿರಸಿ ತಾಲೂಕಿನ ಬಿಸಿಲುಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕ್ಷಯರೋಗ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯ್ ಶಂಕರ್ ಮಾತನಾಡಿ, ಕ್ಷಯ ರೋಗವನ್ನು ಓಡಿಸಬೇಕೇ ಹೊರತು ಕ್ಷಯ ರೋಗಿಯನ್ನು ಅಲ್ಲ ಎಂದರು. ನಂತರ ಅವರು ಕ್ಷಯಮುಕ್ತ ಪಂಚಾಯಿತಿಗೆ ಉತ್ತರ ಕನ್ನಡದಲ್ಲಿ 24 ಪಂಚಾಯಿತಿಗಳು ಆಯ್ಕೆಯಾಗಿದ್ದು, ಶಿರಸಿ ತಾಲೂಕಿನ 9 ಪಂಚಾಯಿತಿಗಳಾದ ಬಿಸಿಲುಕೊಪ್ಪ, ಗುಡ್ನಾಪುರ, ಬಾಶಿ, ಹುಣಸೆಕೊಪ್ಪ, ದೇವನಹಳ್ಳಿ, ಕಾನ್ಗೋಡು, ಸಾಲಕಣಿ, ಜಾನ್ಮನೆ, ಬೈರುಂಬೆಗಳನ್ನು ಒಳಗೊಂಡಿದೆ ಎಂದರು. ಕ್ಷಯರೋಗ ಪ್ರಯೋಗಾಲಯ ಮೇಲ್ವಿಚಾರಕ ದತ್ತಾತ್ರೇಯ ಹೆಗಡೆ ಮಾತನಾಡಿ, ಕ್ಷಯ ರೋಗದ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪರಶುರಾಮ ಬಿ ಮಳವಳ್ಳಿ ಸ್ವಾಗತಿಸಿದರೆ ಎಚ್ಐಒ ಅಣ್ಣಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಲಕ್ಷ್ಮೀ ಮಾಳಪುರ ವಂದಿಸಿದರು. ನಂತರ ಸಭಾಭವನದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಕ್ಷಯಮುಕ್ತ ಪಂಚಾಯಿತಿಗೆ ನಮ್ಮ ಪಂಚಾಯಿತಿ ಆಯ್ಕೆಯಾಗಿದ್ದು ಹರ್ಷ ತರುವ ವಿಚಾರ ಎಂದು ತಿಳಿಸಿ ಆಯ್ಕೆಯ ಮಾನದಂಡಗಳ ಬಗ್ಗೆ ವಿವರಿಸಿದರು. ಸಭೆಯಲ್ಲಿ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಆರೋಗ್ಯ ಹಾಗೂ ಇತರ ಇಲಾಖೆಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಆರೋಗ್ಯ ಹಾಗೂ ಇತರ ಇಲಾಖೆಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಆಮೇಲೆ ನಿನ್ನೆ ಇವ್ರಿಗೆಲ್ಲ ಮೀಟಾಗಿ ಸರ್ಟಿಫೈ ಮಾಡಿದ್ದಾರೆ. ಅವರ ರಿಪೋರ್ಟನ್ನು ಶಿರಸಿಯಲ್ಲಿ ಮಾರ್ಚ್ 16ಕ್ಕೆ ಮುಖ್ಯಮಂತ್ರಿ ನಾಟಕ ಪ್ರದರ್ಶನ. ಮುಖ್ಯಮಂತ್ರಿ ಚಂದ್ರು ಆಗಮನ.
ನಾಟಕದಿಂದಲೇ ಮುಖ್ಯಮಂತ್ರಿ ಎಂದು ಹೆಸರು ಪಡೆದ ಹೆಸರಾಂತ ನಟ ಮುಖ್ಯಮಂತ್ರಿ ಚಂದ್ರು ಅವರ ಪ್ರಧಾನ ಭೂಮಿಕೆಯಲ್ಲಿನ ಮುಖ್ಯಮಂತ್ರಿ ನಾಟಕ ಮಾರ್ಚ್ 16ರಂದು ಶಿರಸಿಯ ರಂಗಧಾಮದಲ್ಲಿ ನಡೆಯಲಿದೆ. ನಗರದ ನೆಮ್ಮದಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹಿರಿಯ ರಂಗಕರ್ಮಿ, ನಿರ್ದೇಶಕ, ನಟ ಡಾಕ್ಟರ್ ಬಿ.ವಿ. ರಾಜಾರಾಮ್ ಮಾಹಿತಿ ನೀಡಿ, ಮಾರ್ಚ್ 16ರಂದು ಸಂಜೆ 7ಕ್ಕೆ ರಂಗಧಾಮದಲ್ಲಿ ಕಲಾಗಂಗೋತ್ರಿ ರಂಗತಂಡದ ಕಲಾವಿದರು 2 ತಾಸಿನ ಮುಖ್ಯಮಂತ್ರಿ ನಾಟಕ ಪ್ರಸ್ತುತಪಡಿಸಲಿದ್ದಾರೆ ಎಂದರು. ಸುವರ್ಣ ಸಂಭ್ರಮ ಕಂಡ ಕಲಾಗಂಗೋತ್ರಿಗೆ ಈಗ 52ನೇ ವರ್ಷ ನಡೆಯುತ್ತಿದೆ. ನಮ್ಮ ಸಂಸ್ಥೆಯ ಪ್ರಮುಖ ಪ್ರದರ್ಶನಗಳಲ್ಲಿ ಒಂದಾದ ಮುಖ್ಯಮಂತ್ರಿ ನಾಟಕ 1980ರಿಂದ ರಾಜ್ಯ, ಹೊರ ರಾಜ್ಯ, ಅಮೆರಿಕ, ಸಿಂಗಾಪುರ, ಮಲೇಷಿಯಾ, ನ್ಯೂಜಿಲೆಂಡ್ ಸೇರಿದಂತೆ ಹಲವೆಡೆ ಹೊರ ದೇಶಗಳಲ್ಲಿಯೂ ಪ್ರದರ್ಶನ ನೀಡಿದೆ. 44 ವರ್ಷಗಳಿಂದ ಪ್ರತಿ ವರ್ಷ 20ರಿಂದ 25 ಪ್ರದರ್ಶನ ಕಾಣುತ್ತಿದೆ. 824ನೇ ಪ್ರದರ್ಶನಕ್ಕೆ ಶಿರಸಿಯಲ್ಲಿ ಸಜ್ಜಾಗುತ್ತಿದ್ದೇವೆ ಎಂದ ಅವರು, 30 ವರ್ಷದ ಹಿಂದೆ ಶಿರಸಿಯಲ್ಲಿ ಇದೇ ನಾಟಕ ಪ್ರದರ್ಶನ ಕಂಡಿತ್ತು ಎಂದು ನೆನಪಿಸಿಕೊಂಡರು. ಮುಖ್ಯಮಂತ್ರಿ ನಾಟಕವನ್ನು 14ಕ್ಕೂ ಅಧಿಕ ಸಿಎಂಗಳು ವೀಕ್ಷಿಸಿದ್ದಾರೆ. ನಾಟಕದಿಂದಲೇ ಚಂದ್ರು ಅವರು ಖಾಯಂ ಮುಖ್ಯಮಂತ್ರಿಗಳಾಗಿ ಪರಿಚಿತರಾಗಿದ್ದಾರೆ. 500ಕ್ಕೂ ಅಧಿಕ ಸಿನಿಮಾ, ಧಾರಾವಾಹಿ, ನಾಟಕದಲ್ಲೂ ನಿರಂತರವಾಗಿ ನಟಿಸಿ ಚಂದ್ರು ಅವರು ನಾಡಿನಲ್ಲಿ ಮನೆಮಾತಾಗಿದ್ದಾರೆ ಎಂದರು. ಮೈಸೂರು ಮಲ್ಲಿಗೆ, ಮೂಕಜ್ಜಿ ಕನಸು ಸೇರಿದಂತೆ 3000ಕ್ಕೂ ಅಧಿಕ ನಾಟಕ ಪ್ರದರ್ಶನವನ್ನು ಸಂಸ್ಥೆ ನೀಡಿದೆ. ಮುಖ್ಯಮಂತ್ರಿ ಚಂದ್ರು ಅವರೇ ಎಲ್ಲ ನಾಟಕದ ಪ್ರಧಾನ ಪಾತ್ರಧಾರಿಗಳು. ಮಂಜುನಾಥ್ ಹೆಗಡೆ, ಸಿದ್ಧಾರ್ಥ್ ಭಟ್, ಡಾಕ್ಟರ್ MS ವಿದ್ಯಾ, ಕಲಾಗಂಗೋತ್ರಿ ಕಿಟ್ಟಿ ಸೇರಿದಂತೆ 30ಕ್ಕೂ ಅಧಿಕ ಕಲಾವಿದರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಚಿಂತನ ರಂಗ ಅಧ್ಯಯನ ಕೇಂದ್ರ, ಸ್ಕ್ವಾಡ್ವೇಸ್, ನೆಮ್ಮದಿ ಬಳಗ, ರಂಗಧಾಮ, ಸಾಮ್ರಾಟ್ ಹೋಟೆಲ್, ನಯನ ಫೌಂಡೇಶನ್ನಲ್ಲಿ ಹಾಗೂ ನಾಟಕದ ಸ್ಥಳದಲ್ಲಿ ಕೂಡ ಟಿಕೆಟ್ ದೊರೆಯಲಿದೆ. ವಿವರಗಳಿಗೆ ಚಂದ್ರು ಉಡುಪಿಯವರ 9035774899 ಸಂಖ್ಯೆಗೆ ಸಂಪರ್ಕ ಮಾಡಬಹುದು ಎಂದು ಡಾಕ್ಟರ್ ಬಿ.ವಿ. ರಾಜಾರಾಮ್ ತಿಳಿಸಿದರು. ಈ ಸಂದರ್ಭದಲ್ಲಿ ಚಂದ್ರು ಉಡುಪಿ, ವೆಂಕಟೇಶ್ ನಾಯ್ಕ್, ವೈಶಾಲಿ PV ಹೆಗಡೆ, ಸತೀಶ್ ಹೆಗಡೆ ಗೋಳಿಕೊಪ್ಪ ಉಪಸ್ಥಿತರಿದ್ದರು.